ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಿಂದೂ ಜನಜಾಗೃತಿ ಸಮಿತಿಯ ಸಂಚಾಲಕ ಮೋಹನ್ ಗೌಡ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಗೌಡ್ರೆ ನಮಸ್ಕಾರ. ನಮಸ್ತೆ ಸರ್. ಗೃಹ ಸಚಿವರ ಸೂಚನೆ ನಿಮ್ಮ ಗಮನಕ್ಕೆ ಬಂತು ಅಂತ ಅನ್ಕೊಳ್ತೀನಿ, ಏನ್ ಹೇಳ್ತೀರಿ ಮೊದಲಿಗೆ? ನೋಡಿ, ಪ್ರಿಯಾಂಕಾ ಖರ್ಗೆ ಅವರನ್ನ ಗೃಹ ಸಚಿವರನ್ನಾಗಿ ನೇಮಕ ಮಾಡಿದಾಗ ನಾವು ಅದನ್ನು ವಿರೋಧ ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟವನ್ನ ಮಾಡಿದಂತ ಸಾವರ್ಕರ್ ಬಗ್ಗೆ ಅತ್ಯಂತ ಕೀಳು ಮಟ್ಟದ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ದೇಶದಲ್ಲಿ ಒಂದು ಸಮಾಜಮುಖಿ ಕಾರ್ಯವನ್ನು ಮಾಡುವಂತ RSS ಅನ್ನ ಬ್ಯಾನ್ ಮಾಡಬೇಕು, ಮತ್ತೆ RS ಚಟುವಟಿಕೆಯನ್ನ ಬ್ಯಾನ್ ಮಾಡ್ಬೇಕಂತ ನಿರಂತರವಾಗಿ ಸಮಾಜದಲ್ಲಿ ಈ ತರ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಕಾರ್ಯ ಮಾಡುವ ಸಂಘಟನೆಗಳ ವಿರುದ್ಧ, ವ್ಯಕ್ತಿಗಳ ವಿರುದ್ಧ ನಿರಂತರವಾಗಿ ಆಧಾರರಹಿತವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ಮನಸ್ಥಿತಿನೇ ಹಿಂದೂ ವಿರೋಧಿ ಇದೆ. ಅವರು ಗೃಹ ಸಚಿವರಾಗಿರುವಂತದ್ದೇ ಇವತ್ತೇನಂತ ಹೇಳಿದ್ರೆ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ನಮ್ಮ ಹಿಂದೂ ಸಮಾಜವನ್ನ ಜಾಗೃತಿ ಮೂಡಿಸುವಂತ, ಧರ್ಮ ಶಿಕ್ಷಣ ಕೊಡುವಂತ, ಸಂಸ್ಕಾರ ಕೊಡುವಂತ ಸಂಘಟನೆಗಳನ್ನೇ ಏನಂತ ಹೇಳಿದ್ರೆ ಅದನ್ನ ಅದನ್ನ ಮೆಟ್ಟು ಹಾಕ್ಲಿಕ್ಕಾಗಿ ಇವತ್ತು ಇವರು ಗೃಹ ಇಲಾಖೆನ ದುರುಪಯೋಗ ಮಾಡ್ತಾ ಇದೆ ಅಂತ ನಮ್ಗೆ ಆತಂಕ ಇದೆ. ಒಂದ್ ರೀತಿಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇಂತಹ ಮಹತ್ವದ ಪೋಸ್ಟ್ ಗಳನ್ನ ಈ ರೀತಿ ಒಂದು ಹಿಂದೂ ಸಂಘಟನೆಗಳ ಬಗ್ಗೆ, ನಮ್ಮ ರಾಷ್ಟ್ರ ಪ್ರೇಮಿಗಳ ವಿರುದ್ಧ ಮಾನಸಿಕತೆ ಇರುವಂತಹ ಇಂತಹ ಸಚಿವರಿಗೆ ಈ ತರ ಒಂದು ಮಹತ್ವದ ಹುದ್ದೆಯನ್ನು ಕೊಟ್ಟಾಗ ಖಂಡಿತವಾಗಿ ಅದು ದುರುಪಯೋಗ ಆಗತ್ತೆ. ಮುಂದಿನ ದಿನಗಳಲ್ಲಿ ಅನೇಕ ಸಂಕಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರದ ಈ ನಡೆಯನ್ನು ನಾವು ಖಂಡನೆ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು. ಆದ್ರೆ ಇವರು ಈ ಹಿಂದೆ ITBT ಮಿನಿಸ್ಟ್ರಿ ಇರುವಾಗಲೇ ಅನೇಕ ರೀತಿಯಲ್ಲಿ ಅನವಶ್ಯಕವಾಗಿ ಹೇಳಿಕೆ ಕೊಡುವಂತದ್ದು, ಅನೇಕ ರೀತಿಯಲ್ಲಿ ಬೇರೆ ಬೇರೆ ಕಾನೂನು ಸುವ್ಯವಸ್ಥೆ ಅಂದ್ರೆ ಹೋಮ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇದನ್ನ ಅವರು ಟ್ವೀಟ್ ಮಾಡುವಂತದ್ದು, ಈ ರೀತಿ ಅನೇಕ ರೀತಿಯಲ್ಲಿ ಅವ್ರ ಕಾಲಾವಧಿಯಲ್ಲಿ ಮಾಡಿದ್ರು. ಹಾಗಾಗಿ ಇವತ್ತು ಅವರು ಗೃಹ ಸಚಿವರಾಗಿರುವಾಗ ಈಗ ಮುಂದೆ ಏನ್ ಆಗ್ಬಹುದು, ಸಂಘಟನೆಗಳಿಗೆ ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ತಮ್ಮ ಧರ್ಮ ಪ್ರಚಾರ ಮಾಡ್ಲಿಕ್ಕೂ ಅವಕಾಶ ಇದೆಯಾ, ಅಥವಾ ನಮ್ಗೆ ಅನವಶ್ಯಕವಾಗಿ ನಾವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಪೋಸ್ಟ್ ಹಾಕಿದ್ರೆ ಈಗಾಗಲೇ 100ಕ್ಕೂ ಹಿಂದೂ ಕಾರ್ಯಕರ್ತರ ಮೇಲೆ FIR ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಗೆ ವಾಕ್ ಸ್ವಾತಂತ್ರ್ಯನೇ ಇರುವುದಿಲ್ವೋ ಅಂತೇಳಿ ಇವತ್ತು ಭಯ ಕಾಡ್ತಾ ಇದೆ. ಒಂದ್ ರೀತಿಯಲ್ಲಿ ಡೆಮೋಕ್ರಸಿ ಡೇಂಜರ್ ಅಲ್ಲಿ ಇದೆಯಾ, ಮುಂದೆ ಹಿಂದೂಗಳಿಗೆ ಯಾವ ವಾಕ್ ಸ್ವಾತಂತ್ರ್ಯನೇ ಇರೋದಿಲ್ವಾ, ನಮ್ ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಇರೋದಿಲ್ವಾ ಅಂತೇಳಿ ಅನಿಸ್ತಾ ಇದೆ. ಇದು ನಿಜಕ್ಕೂ ಒಂದು ಆಘಾತಕಾರಿ ಬೆಳವಣಿಗೆ. ಇವ್ರು ಈ ರೀತಿ ಹೇಳಿಕೆ ಕೊಟ್ಟು ಇವತ್ತು ನಿಜವಾಗಿ ಮತೀಯ ಸಂಘಟನೆ ಅಥವಾ ಮತೀಯ ಗಲಭೆಯನ್ನು ಮಾಡುವಂತ, ಆತಂಕವಾದಿ ಸಂಘಟನೆಗಳ ಚಟುವಟಿಕೆ ಮಾಡುವಂತ ಅವರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರ ಹಾಗೆ ನಮ್ಗೆ ಅನಿಸ್ತಾ ಇದೆ. ಒಂದ್ ರೀತಿಯಲ್ಲಿ ಈ ರೀತಿಯಾಗಿ ಹೇಳಿಕೆ ಕೊಡುವಂತದ್ದು ಒಂದ್ ರೀತಿಯಲ್ಲಿ ಏನಂತ ಹೇಳಿದ್ರೆ ಇವತ್ತು ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಭಾವನೆ ಮೂಡ್ತಾ ಇದೆ. ನಿಜಕ್ಕೂ ಇದನ್ನ ನಾವು ಖಂಡನೆಯನ್ನ ಮಾಡ್ತೇವೆ. ಮತ್ತೆ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ ಯಾವುದೇ ಹಿಂದೂ ಸಂಘಟನೆಗಳು ಕಾನೂನನ್ನು ಕೈಗೆತ್ತಿಕೊಂಡು ಮಾಡೋದಿಲ್ಲ. ಇವತ್ತು ಎಷ್ಟೋ ಘಟನೆಗಳು ಲವ್ ಜಿಹಾದ್ ಘಟನೆ ನಡೀತಾ ಇದೆ, ನಾವು ನೋಡ್ತಾ ಇದ್ದೇವೆ. ಜಿಮ್ ಜಿಹಾದ್ ಅಂತೇಳಿ ಹುಬ್ಬಳ್ಳಿಯಲ್ಲೇ ನಡೆಯುತ್ತೆ. ಆ ಸಮಯದಲ್ಲಿ ಅಲ್ಲಿನ ಮುಸ್ಲಿಂ ಯುವಕರೇ ಹಿಂದೂ ಯುವತಿಯರನ್ನ ನಗ್ನ ವಿಡಿಯೋ ಇಟ್ಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ದೂರು ಕೊಟ್ಟರು, ಅವರು ದೂರನ್ನ ದಾಖಲು ಮಾಡ್ಕೊಂಡಿಲ್ಲ. ಆ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳ ಆ ಮಹಿಳೆಯ ರಕ್ಷಣೆಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳ ಕರ್ತವ್ಯ ಇದೆ, ಹಿಂದೂ ಮಹಿಳೆಗೆ ಸಂಕಟ ಬಂದಾಗ ಅಥವಾ ದೇವಸ್ಥಾನಕ್ಕೆ ಸಂಕಟ ಬಂದಾಗ ಅಥವಾ ಲವ್ ಜಿಹಾದ್ ಘಟನೆ ನಡೆದಾಗ ಅದನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಸಹಜವಾಗಿ ನಾವು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೇವೆ, ಪೊಲೀಸರಿಗೆ ಸಹಾಯವನ್ನು ಮಾಡ್ತೇವೆ. ಇದನ್ನ ವಿರುದ್ಧವಾಗಿ ಹಿಂದೂ ಸಂಘಟನೆಗಳ ವಿರುದ್ಧವೇ ಇವತ್ತು ಇದನ್ನ ಬಳಕೆ ಮಾಡಿದ್ರೆ ಭವಿಷ್ಯದಲ್ಲಿ ಖಂಡಿತವಾಗಿ ಕಾನೂನು ವ್ಯವಸ್ಥೆ ಇನ್ನೂ ಹದಗೆಡುತ್ತೆ. ಯಾಕಂತ ಹೇಳಿದ್ರೆ ಕಾನೂನು ರಕ್ಷಕರಿಗೆ ಕಾನೂನು ಭಕ್ಷಕರಾದ್ರೆ ಖಂಡಿತವಾಗಿ ಮುಂದೆ ಸಂಘಟನೆ ಮೇಲೆ ಪರಿಣಾಮ ಆಗುತ್ತೆ, ಸಮಾಜದ ಮೇಲೆ ಪರಿಣಾಮ ಆಗುತ್ತೆ. ಇವತ್ತು ಸಮಾಜ ವಿರೋಧಿ ಘಟಕಗಳಿಗೆ ಇವತ್ತು ಘಾತಕ ಶಕ್ತಿಗಳಿಗೆ ಕುಮ್ಮಕ್ಕು ಕೊಟ್ಟದಂತೆ ಆಗತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಾವು ಆಗ್ರಹವನ್ನ ಮಾಡ್ತೇವೆ. DK ಶಿವಕುಮಾರ್ ಅವರು ಆಸ್ತಿಕರಿದ್ದಾರೆ, ದೈವಭಕ್ತರಿದ್ದಾರೆ. ರಾಜ್ಯದಲ್ಲಿ ಸಂವಿಧಾನದ ಸರ್ಕಾರ, ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಂವಿಧಾನ ಕೊಟ್ಟಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ ಇರ್ಬೋದು, ಧರ್ಮ ಪ್ರಚಾರ ಮಾಡುವ ಸ್ವಾತಂತ್ರ್ಯ ಇರ್ಬೋದು, ಇದರಡಿಯಲ್ಲೇ ಕಾರ್ಯ ಮಾಡಬೇಕೆ ವಿನಃ ಯಾವುದೋ ಒಂದು ಹಿಡನ್ ಕಮ್ಯುನಿಸ್ಟ್ ಅಜೆಂಡಾ ಇಟ್ಕೊಂಡು ಯಾವುದೇ ರೀತಿ ಗೃಹ ಇಲಾಖೆ ನಡೆಸಬಾರ್ದು ಹೇಳುವ ಆಗ್ರಹವನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.